Hello everyone. So in this video we are discussing about linear Diophantine equation. The equation is of the form ax plus by is equals to c. This kind of equation we call it as a linear Diophantine equation. ಸೊ ಈಗ ಈ ರೀತಿ ಇರುವಂತಹ ಒಂದು ಈಕ್ವೇಷನಿಗೆ ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟು ಸೊಲ್ಯೂಷನ್ ಇದೆಯಾ ಸೊಲ್ಯೂಷನ್ ಇಲ್ವಾ ಅಂತ ನೀವು ತಿಳ್ಕೊಬೇಕು. ಹೇಗೆ? ಫಸ್ಟು ಜಿ ಸಿ ಡಿ ಆಫ್ ಎ ಕಾಮ ಬಿ ಅನ್ನು ಫೈಂಡ್ ಔಟ್ ಮಾಡ್ಕೊತೀರಾ, ಅದನ್ನು ಡಿ ಅಂತ ಡಿನೋಟ್ ಮಾಡ್ತೀರಾ. ಈ ಡಿ ಅನ್ನುವಂಥದ್ದು ಸಿ ಅನ್ನು ಡಿವೈಡ್ ಮಾಡ್ತಾ ಇದೆ ಅಂತಂದರೆ ಮಾತ್ರ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. If in case D does not divide C, no solutions. ಓಕೆ, ಇಲ್ಲೂ ಅಷ್ಟೇ ಅವರೇ ಮೆನ್ಷನ್ ಮಾಡಿರ್ತಾರೆ. ಸೊ ಕ್ವಶನ್ ಹೇಗೆ ಕೇಳ್ತಾರೆ ಅಂದರೆ ಸಾಲ್ವ್ ದ ಲೀನಿಯರ್ ಡೈಫಂಟೈನ್ ಈಕ್ವೇಷನ್ ಅಂತ ಹೇಳಿ ಒಂದು ಈಕ್ವೇಷನನ್ನು ಕೊಟ್ಟಿರ್ತಾರೆ. ಈ ಫಾರ್ಮೆಟಲ್ಲಿ ಇರುತ್ತದೆ. ಸೊ ಫಸ್ಟು ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೋತೀರಾ. ನೆಕ್ಸ್ಟ್ ಅದು ಡಿ ಅನ್ನುವಂಥದ್ದು ಸಿನ ಡಿವೈಡ್ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅಂತ ನೋಡ್ಕೋತೀರಾ. ಇನ್ ಕೇಸ್ ಡಿ ಅನ್ನುವಂಥದ್ದು ಸಿನ ಡಿವೈಡ್ ಮಾಡ್ತಾ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೋ ಸೊಲ್ಯೂಷನ್ಸ್ ಅಂತ ಬರೆದಿರ್ತೀರಾ. ಓಕೆ, ಸೊ ಆ್ಯಂಡ್ ಇಲ್ಲಿ ಸೊಲ್ಯೂಷನನ್ನು ಹುಡುಕಬೇಕು. ಇಲ್ಲಿ ಸೊಲ್ಯೂಷನ್ಸು ಟೂ ಟೈಪ್ಸ್ ಆಗಿರುತ್ತೆ. ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್, ಇನ್ನೊಂದು ಜನರಲ್ ಸೊಲ್ಯೂಷನ್. ಸೊ ಲೆಟ್ಸ್ ಟೇಕ್ ಒನ್ ಆಫ್ ದ ಎಕ್ಸಾಂಪಲ್. ಒಂದು ಪ್ರಾಬ್ಲಮ್ ತೊಗೊಳ್ಳೋಣ, ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಫೈಂಡ್ ದ ಜನರಲ್ ಸೊಲ್ಯೂಷನ್. Find the general solution of linear Diophantine equation 70x plus 112y is equals to 168. So ಯಾವ ಫಾರ್ಮೆಟಲ್ಲಿ ಇದೆ? ಸೊ ಫಸ್ಟು ದ ಈಕ್ವೇಷನ್ ಇಸ್ ಆಫ್ ದ ಫಾರ್ಮ್ ಯಾವ ಫಾರ್ಮೆಟಲ್ಲಿ ಇದೆ? ax plus by is equals to c ಫಾರ್ಮೆಟಲ್ಲಿ ಇದೆ ಅಲ್ವಾ. ಎ ಜಾಗದಲ್ಲಿ ಏನಿದೆ? a is equals to 70, ಬಿ ಜಾಗದಲ್ಲಿ 112, ಸಿ ಇಸ್ ನಥಿಂಗ್ ಬಟ್ 168. ಫಸ್ಟ್ ಏನು ಮಾಡ್ತೀರಾ? ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡ್ಕೊತೀರಾ. ಜಿ ಸಿ ಡಿ ಆಫ್ ಎ ಕಾಮ ಬಿ ವಿಚ್ ಇಸ್ ಈಕ್ವಲ್ಸ್ ಟು 70 ಕಾಮ 112. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದೊಡ್ಡ ನಂಬರನ್ನು ಚಿಕ್ಕ ನಂಬರಿಂದ ಡಿವೈಡ್ ಮಾಡ್ತೀರಾ. ಹೆಂಗೆ ಮಾಡ್ತೀರಾ? ಈ ನಂಬರ್ ಫಸ್ಟು ಡಿವೈಡೆಡ್ ಬೈ 70. ಸೊ ಹಿಯರ್ 112 ಡಿವೈಡೆಡ್ ಬೈ 70 ಈಕ್ವಲ್ಸ್ ಏನು ಬರ್ತಿದೆ? 1.6 ಬರ್ತಿದೆ. ದೆರ್ಫೋರ್ 1 1s ಅಂತ ತಗೋಬೇಕಂತ. 1 ಇಲ್ಲಿ 70 1s 70. ಇಲ್ಲಿ ರಿಮೈಂಡರ್ ಏನು ಬರುತ್ತೆ? ಈಗ 42 ಬರ್ತಿದೆ. ಓಕೆ, 42 ಬಂದಿದೆ. ನನಗೆ 0 ಬೇಕು. ಜಿ ಸಿ ಡಿ ಕಂಡುಹಿಡಿಬೇಕಂದ್ರೆ 0 ಬೇಕು. ಸೊ ಏನು ಮಾಡ್ತೀರಾ? ಅಗೇನ್ ಈ 70ಯನ್ನು 42ಇಂದ ಡಿವೈಡ್ ಮಾಡ್ತೀರಾ. ಈಗ ಏನು ಮಾಡ್ತೀರಾ? ಅಗೇನ್ ಏನು ಮಾಡ್ತೀರಾ? 70 ಡಿವೈಡೆಡ್ ಬೈ 42 1.6 ಬರ್ತಿದೆ. ದೆರ್ಫೋರ್ 1 1s ಇಂದನೇ 1 ಇಲ್ಲಿ 42. ಸೊ ರಿಮೈಂಡರ್ 28 ಬರ್ತಿದೆ. ಇನ್ನೂ 0 ಬಂದಿಲ್ಲ. ಅಗೇನ್ ಒಂದು ಸತಿ ಡಿವೈಡ್ ಈ 42ನ ಇಲ್ಲಿ ಬರ್ಕೋತೀರಾ. ಏನು ಮಾಡ್ತೀರಾ? ಈಗ 42 ಡಿವೈಡೆಡ್ ಬೈ 28 ಎಷ್ಟು? 1.5 ಬರ್ತಿದೆ. ಅಗೇನ್ 1 ತಗೋತೀರಾ. 28 ಅಗೇನ್ ರಿಮೈಂಡರ್ 14. ಇನ್ನೂ 0 ಬಂದಿಲ್ಲ. ಅಗೇನ್ ಈ 28ನ ಇಲ್ಲಿ ಬರ್ಕೋತೀರಾ. ಅಗೇನ್ 14 2s 28. ನೆಕ್ಸ್ಟ್ 0 ಬರ್ತಿದೆ. ಸೊ ಈ ಸ್ಟೆಪ್ಪಲ್ಲಿ ಏನು ಬಂದಿದೆ? ಡಿವೈಸರ್, ದಟ್ ಈಸ್ ನಥಿಂಗ್ ಬಟ್ 14 ಇಸ್ ನಥಿಂಗ್ ಬಟ್ ರಿಮೈಂಡರ್. 14 ಈಸ್ ನಥಿಂಗ್ ಬಟ್ ಜಿ ಸಿ ಡಿ. ಸೊ ಈಗ ಜಿ ಸಿ ಡಿ ಫೈಂಡ್ ಔಟ್ ಮಾಡಾದ್ಮೇಲೆ ಕಂಡೀಷನ್ ಏನು ನೋಡ್ಬೇಕು ನೀವು? ಇದು ಡಿ. ಈ ಡಿ ಅನ್ನುವಂಥದ್ದು ಸಿ ಅನ್ನು ಡಿವೈಡ್ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅಂತ. 14 ಡಿವೈಡ್ ಸಿನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 1 ಫಸ್ಟ್ ಇದನ್ನು ಹಾಕಬೇಕು, ಆಮೇಲೆ ಇದನ್ನು ಹಾಕಬೇಕು. 168 ಡಿವೈಡೆಡ್ ಬೈ 14 12 ಬರ್ತಿದೆ. ಕರೆಕ್ಟಾಗಿ ಒಂದು ನಂಬರ್ ಬರ್ತಿದೆ. ದಟ್ ಬಿಲಾಂಗ್ಸ್ ಟು ಇಂಟಿಜರ್. ದೇರ್ಫೋರ್ ಇದು ಡಿವೈಡ್ ಆಗ್ತಾ ಇದೆ ಅಂತ. ದೇರ್ಫೋರ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂತ ಅಂದರೆ ಇಲ್ಲಿ 14 ಅಂತ ಏನು ಬಂದಿದೆಯೋ ಅದು ಫುಲ್ ಈಕ್ವೇಷನ್ನಿಂದ ಡಿವೈಡ್ ಮಾಡ್ತೀರಾ. ಸೊ ಡಿವೈಡ್ ಈಕ್ವೇಷನ್ 1 ಬೈ 14. ಸೊ ಈಗ ಒಂದು ನ್ಯೂ ಈಕ್ವೇಷನ್ ಫಾರ್ಮ್ ಆಗುತ್ತೆ. ಸೊ ಏನಾಗುತ್ತೆ ಈಗ? 70 ಬೈ 14 ಎಕ್ಸ್ ಪ್ಲಸ್ 112 ಬೈ 14 ವೈ ಇಸ್ ಈಕ್ವಲ್ಸ್ ಟು 168 ಬೈ 14. ಓಕೆ, ಈಗ ಈ ಈಕ್ವೇಷನ್ ಏನಾಗುತ್ತೆ? ಈಗ ನ್ಯೂ ಫಾರ್ಮೆಟಲ್ಲಿ
70/14 ಅಂತ ಅಂದರೆ 70/14 ಅಂತಂದರೆ 5x ಪ್ಲಸ್ 8y ಈಸ್ ಈಕ್ವಲ್ಸ್ ಟು ಇದು 8 ಬರುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 12 ಬರ್ತಿದ್ದು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ LHSಲ್ಲಿ ಎಕ್ಸ್ ಮಾತ್ರ ಇರಬೇಕು, ಇನ್ನು ಉಳಿದಿದ್ದೆಲ್ಲ RHSಗೆ ಹಾಕ್ಬೇಕು. ನೀವು ಏನು ಮಾಡ್ತೀರಾ, ಸೊ 5x ವಿಚ್ ಈಸ್ ಈಕ್ವಲ್ಸ್ ಟು ಈ 8yನ ಪ್ಲಸ್ 8yನ ಆ ಕಡೆ ತಳ್ಳಿದ್ರೆ ಮೈನಸ್ 8y. ನೆಕ್ಸ್ಟು ಎಕ್ಸ್ ಮಾತ್ರ ಬೇಕು, ಎಕ್ಸ್ ಈಸ್ ಈಕ್ವಲ್ಸ್ ಟು 12 ಮೈನಸ್ 8y ಡಿವೈಡೆಡ್ ಬೈ 5. ಇಷ್ಟು ಆದ ನಂತರ ಇದನ್ನು ಅಗೇನ್ ಈ ಒಂದು ಈಕ್ವೇಷನನ್ನು ಕ್ಯಾಲ್ಸಿಲ್ಲ ಹಾಕೋತೀರಾ. ಹೇಗೆ, ಬ್ರ್ಯಾಕೆಟ್ ಓಪನ್ 12 ಮೈನಸ್ 8y ಇದೆ, 8y ಅನ್ನುವಂಥದ್ದು ಇಲ್ಲಿ ನೋಡ್ತಿರ್ಬೋದು. ಈ ಆಲ್ಫಾಬೆಟನ್ನು ಹಾಕೊಳ್ಳೋಣ. ಸೊ y ಹಾಕಬೇಕು ಅಂತ ಅಂದರೆ ಆಲ್ಫಾ y ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಈಗೇನಿದೆ ಡಿವೈಡೆಡ್ ಬೈ 5 ಇದೆ. ಇಷ್ಟಾದಮೇಲೆ ಸಾಲ್ವ್ ಅಂತ ಟೈಪ್ ಮಾಡ್ತೀರಾ. ಇಲ್ಲಿ ಒಂದೊಂದೇ ವ್ಯಾಲ್ಯೂಸನ್ನು ಹಾಕೊಂಡು ಹೋಗ್ತೀರಾ. ಇಲ್ಲಿ 0ಇಂದ ಹಾಕಬೇಕು. ಸೊ ಅಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದೀವಲ್ಲ, ಅಲ್ಲಿ 1ಇಂದ ಸ್ಟಾರ್ಟ್ ಮಾಡ್ತಿದ್ವಿ. ಕೆ ಇಸ್ ಈಕ್ವಲ್ಸ್ ಟು 1 2 3 ಈ ರೀತಿ. ಇಲ್ಲಿ 0ಇಂದನೇ ಸ್ಟಾರ್ಟ್ ಮಾಡಬೇಕು. ಸೊ 0ನ ಹಾಕಿದ್ರೆ 0 ಈಕ್ವಲ್ಸ್ 2.4 ಬರ್ತಿದೆ. ಸೊ 0 ಆಗಲ್ಲ ಅಂತ. ನೆಕ್ಸ್ಟ್ ಕ್ಯಾಲ್ಸ್ 1 ಈಕ್ವಲ್ಸ್ 0.8 ಬರ್ತಿದೆ, ಅದು ಆಗಲ್ಲ ಅಂತ. ಕ್ಯಾಲ್ಸ್ 2 ಈಕ್ವಲ್ಸ್ ಬರ್ತಿಲ್ಲ. ಕ್ಯಾಲ್ಸ್ 3 ಈಕ್ವಲ್ಸ್ ಬರ್ತಿಲ್ಲ. ಕ್ಯಾಲ್ಸ್ 4 ಈಕ್ವಲ್ಸ್ ಕರೆಕ್ಟಾಗಿ ಒಂದು ಇಂಟೀಜರ್ ಬಿಲಾಂಗ್ ಆಗ್ತಿದೆ. ಏನಾಗ್ತಾ ಈಗ, ಕ್ಯಾಲ್ಸ್ 4 ಹಾಕ್ದೆ ಅಲ್ವಾ, ದೇರ್ 4 ವೈಗೆ ಏನು ಸಬ್ಸ್ಟಿಟ್ಯೂಷನ್ ಕೊಟ್ಟೆ, y ಇಸ್ ಈಕ್ವಲ್ಸ್ ಟು 4 ಕೊಟ್ಟಾಗ ಎಕ್ಸ್ ಅನ್ನುವಂಥದ್ದು -4 ಬರ್ತಿದೆ. ಆ -4 ಇಂಟೀಜರಿಗೆ ಬಿಲಾಂಗ್ ಆಗಿದೆ. ದೇರ್ ಫೋರ್ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ. ದೇರ್ ಫೋರ್ ನನಗೇನೇನು ಬೇಕಿತ್ತು ಇಲ್ಲಿ, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್, ಒಂದು ಜನರಲ್ ಸೊಲ್ಯೂಷನ್. ದೇರ್ ಫೋರ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಈಸ್ x0 is equals to this one, y0 is equals to 4. ಇದೇ ಪರ್ಟಿಕ್ಯುಲರ್ ಸೊಲ್ಯೂಷನ್. ಈಗ ಜನರಲ್ ಸೊಲ್ಯೂಷನಿಗೆ ಅವ್ರು ಕೇಳಿರೋದೇ ಜನರಲ್ ಸೊಲ್ಯೂಷನ್ ಅಲ್ವಾ. ಜನರಲ್ ಸೊಲ್ಯೂಷನಿಗೆ ಫಾರ್ಮುಲಾ ಇದೆ, x is equals to x0 minus b by d into k, y is equals to y0 plus a by d into k. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು x0 ಅಂತಂದರೆ ಇಲ್ಲೇ ಸಿಕ್ಕಿದೆ -4, ಮೈನಸ್ ಬಿ ಅಂತ ಅಂದರೆ ಇಲ್ಲಿದೆ 112 ಬೈ ಡಿ ಅಂತ ಅಂದರೆ 14, ಕೆ ಹಾಗೆ ಇಲ್ಲಿ. ನೆಕ್ಸ್ಟ್ y ಈಸ್ ಈಕ್ವಲ್ಸ್ ಟು y0 ಅಂತಂದರೆ 4 ಪ್ಲಸ್ ಎ ಅಂತಂದರೆ 70 ಬೈ 14 ಇಂಟು ಕೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು -4, ಇದೆಷ್ಟು ಬರುತ್ತೆ, 112 by 14. 112 by 14 is equals to 8 ಬರ್ತಿದೆ. therefore -8k. ಇದನ್ನು ಆ್ಯಡ್ ಮಾಡೋಂಗಿಲ್ಲ, ಇದನ್ನು ಹಾಗೆ ಇರಬೇಕು. ಇಲ್ಲಿ ಕೆ ಅಂತ ಇದೆ, ಇಲ್ಲಿ ಕೆ ಅನ್ನುವಂಥ ಲೆಟರ್ ಇಲ್ಲ. therefore ಇದೇ ಸಪ್ರೇಟ್. ಸೊ y is equals to ನೆಕ್ಸ್ಟ್ 4 ಪ್ಲಸ್ ಅಗೇನ್ ಇದೇನು ಬರುತ್ತೆ 70 by 14 5 ಬರ್ತಿದೆ. therefore 5k. ಇದೇ ಜನರಲ್ ಸೊಲ್ಯೂಷನ್. ಈ ಕೆ ಅನ್ನುವಂಥದ್ದು ಏನು, ಒಂದು ಇಂಟೀಜರ್ ಬಿಲಾಂಗ್ ಆಗುತ್ತೆ. ವೇರ್ ಕೆ ಈಸ್ ಬಿಲಾಂಗ್ಸ್ ಟು ಸಮ್ ಇಂಟೀಜರ್. ಇಷ್ಟೇ ಆನ್ಸರ್. ಈಸಿ ಇದೆ. ಲೀನಿಯರ್ ಡಯಾಫಿಂಟೀನ್ ಅಂತ ಕೇಳ್ತಿದ್ದಾರೆ ಅಂತಂದರೆ ಈ ಫಾರ್ಮೆಟಲ್ಲಿ ಇರುತ್ತೆ. ಕಂಡೀಷನ್ GCD ಆಫ್ a, d, a, b ಅನ್ನುವಂಥ ಡಿ ಬಂದಿರುತ್ತಲ್ಲ, ಆ ಡಿ ಅನ್ನುವಂಥ ಸಿನ ಡಿವೈಡ್ ಮಾಡಿದ್ರೆ ಮಾತ್ರ ಸೊಲ್ಯೂಷನ್ ಇರುತ್ತೆ. ಇನ್ ಕೇಸ್ ಡಿವೈಡ್ ಮಾಡ್ತಿಲ್ಲ ಅಂತಂದರೆ ನೋ ಸೊಲ್ಯೂಷನ್. ಈಗ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ 2 ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್, ಒಂದು ಜನರಲ್ ಸೊಲ್ಯೂಷನ್. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಅಂದರೆ ಫಸ್ಟು ಅದೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ನೋಡ್ಕೋತೀರಾ. ಅದಾದ ನಂತರ GCD ಏನು ಬಂದಿರುತ್ತೋ ಆ ನಂಬರಿಂದ ಈ ಫುಲ್ ಈಕ್ವೇಷನನ್ನು ಡಿವೈಡ್ ಮಾಡ್ಕೋತೀರಾ. ಡಿವೈಡ್ ಮಾಡ್ಕೊಂಡಾಗ ಒಂದು ನ್ಯೂ ಈಕ್ವೇಷನ್ ಆಗಿ ಫಾರ್ಮ್ ಆಗುತ್ತೆ. ಆ ಈಕ್ವೇಷನಲ್ಲಿ LHSಲ್ಲಿ ಎಕ್ಸನ್ನು ಮಾತ್ರ ಉಳಿಸ್ಕೊಂಡು ಇನ್ನು ಉಳಿದಿದ್ದೆಲ್ಲ RHSಗೆ ಹಾಕ್ತೀರಾ. ಇಷ್ಟಾದಮೇಲೆ ಕ್ಯಾಲ್ಸಿಯಲ್ಲಿ ನೀವು ಕ್ಯಾಲ್ಸಿಲೇ ಯೂಸ್ ಮಾಡ್ಕೋಬೋದು ಅಥವಾ ಹಾಗೆ ಸಾಲ್ವ್ ಮಾಡ್ಬೋದು. ಕ್ಯಾಲ್ಸಿಲಿ ಸಾಲ್ವ್ ಮಾಡಿದಾಗ ವೈಗೆ ಏನು ಸಬ್ಸ್ಟಿಟ್ಯೂಷನ್ ಕೊಟ್ಟರೆ ಎಕ್ಸ್ ಅನ್ನುವಂಥದ್ದು ಇಂಟೀಜರಿಗೆ ಬಿಲಾಂಗ್ ಆಗುತ್ತೆ, ಅಲ್ಲಿವರೆಗೂ ನೀವು ಸಾಲ್ವ್ ಮಾಡಬೇಕು. ಇಲ್ಲ ಇನ್ ಕೇಸ್ ಇನ್ನೂ ಬಿಲಾಂಗ್ ಆಗ್ತಿಲ್ಲ ಇಂಟೀಜರಿಗೆ ಅಂತಂದಾಗ ಇನ್ನೂ ಕ್ಯಾರಿ ಮಾಡ್ತಾನೆ ಹೋಗ್ಬೇಕು ವೈ ವ್ಯಾಲ್ಯೂಸ್. ಸೊ ಇಂಟೀಜರಿಗೆ ಬಿಲಾಂಗ್ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ಅಲ್ಲಿ ನೀವು ಕೊಟ್ಟಾಗ ಏನು ಬರುತ್ತೆ ಆ ವ್ಯಾಲ್ಯೂ x0, ನೀವು ಏನು ಕೊಡ್ತೀರಾ ಅದನ್ನು y0 ಅಂತ ತಗೋಬೇಕು. ದಟ್ ಈಸ್ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಬೇಕಂತಂದರೆ ಈ ಫಾರ್ಮುಲಾಸ್ ಹಾಕ್ತೀರಾ, ಜಸ್ಟ್ ಸಾಲ್ವ್ ಮಾಡ್ತೀರಾ. ಸೊ ಸಿಂಪಲ್. ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಎಸ್, ದಿಸ್ ಈಸ್ ಆಲ್ ಅಬೌಟ್ ಲೀನಿಯರ್ ಡಯಾಫಿಂಟೀನ್ ಈಕ್ವೇಷನ್. ಥ್ಯಾಂಕ್ ಯು.